ನಾನು ಹೇಳಿದ್ದೆಲ್ಲ ಪೂರಿ ಪೂರಿ ರಥಯಾತ್ರೆಯಲ್ಲಿ ಪೂರಿ ಜಗನ್ನಾಥ ರಥಯಾತ್ರೆಯಲ್ಲಿ ಜಗನ್ನಾಥನ ಸ್ಥಾನಯಾತ್ರೆ ಆದ್ಮೇಲೆ ಹಾತಿ ವೇಷವನ್ನು ಆಗುತ್ತಾರೆ. ಹಾತಿ ವೇಷ ಅಂದರೆ ನಮ್ಮ ಕರ್ನಾಟಕದಿಂದ ಗಣಪತಿ ಭಟ್ಟರಿಂದ ಒಬ್ಬರ ಭಕ್ತರು ಪುರಾಣಗಳಲ್ಲೂ ಓದುತ್ತಿರುವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನು ಪೂರಿ ಕ್ಷೇತ್ರದಲ್ಲಿ ಇದ್ದಾನೆಂದು ತಿಳ್ಕೊಳ್ತಾರೆ. ಅವಾಗ ಜಗನ್ನಾಥಪುರಿಗೆ ಹೋಗಿ ಜಗನ್ನಾಥನ ದರ್ಶನ ಮಾಡಿದಾಗ ಗಣೇಶನ ರೂಪದಲ್ಲಿದ್ದ ಅವರು ಎಲ್ಲರೂ ಜಗನ್ನಾಥನ ದರ್ಶನ ಮಾಡಿಕೊಂಡು ಎಲ್ಲರೂ ಸಂತೋಷದಿಂದ ಬಂದು ನಮ್ಮ ಜಗನ್ನಾಥರು ಆಳ್ಕೊಂತ ಬರ್ತಾರೆ. ಅವಾಗ ಒಬ್ಬರು ಬ್ರಾಹ್ಮಣ ಸ್ಥಾನಯಾತ್ರೆಗೆ ಹೋಗಿ ಅಲ್ಲಿ ಜಗನ್ನಾಥನು ಗಣೇಶನ ರೂಪದಲ್ಲಿ ಇದ್ದಾನಂತು. ಅವಾಗ ಗಣೇಶನ ರೂಪದಲ್ಲಿ ನಗುತ್ತಾ ಬರ್ತಾರೆ. ಆವಾಗಿಂದ ಜಗನ್ನಾಥನ ಸ್ಥಾನಯಾತ್ರೆ ಆದಮೇಲೆ ಹಾತಿ ವೇಷವನ್ನು ಹಾಕುತ್ತಾರೆ. ಹಾತಿ ವೇಷವನ್ನು ಹಾಕಿದ್ಮ್ಯಾಗ ಜಗನ್ನಾಥನ ಯಾವಾಗ ರಥಯಾತ್ರೆಯಿಂದ ಗುಂಡೀಚಾ ಮಂದಿರ 7-8 ದಿವಸ ಹೋಗುತ್ತಾನಲ್ಲ, 7-8 ದಿವಸ ಇರುತ್ತಾನೆ. 7-8 ದಿವಸದಲ್ಲಿ ಗುಂಡೀಚಾ ಮಂದಿರ ಹೇಳಿದಾಗ ಹೀರಾ ಪಂಚಮಿ ಎಂದು ಮಾಡ್ತಾರೆ. ಹೀರಾ ಪಂಚಮಿ ಎಂದರೆ ಲಕ್ಷ್ಮೀದೇವಿಯನ್ನು ಜಗನ್ನಾಥ ಮಹಾಪ್ರಭುಗಳು ಲಕ್ಷ್ಮೀದೇವಿಯನ್ನು ಒಂದು ಒಬ್ಬಳೆಯನ್ನು ಶ್ರೀಮಂದಿರದಲ್ಲಿ ಬಿಟ್ಟು ಬರ್ತಾನೆ. ಅವಾಗ ಜಗನ್ನಾಥನ ಶ್ರೀಮಂದಿರಕ್ಕೆ ಕರ್ಕೊಂಡು ಬರೋಕ್ಕೆ ಲಕ್ಷ್ಮೀದೇವಿ ಹೋಗುತ್ತಾಳೆ. ಜಗನ್ನಾಥ ಮಹಾಪ್ರಭುಗಳು ಗುಂಡೀಚಾ ಮಂದಿರಕ್ಕೆ ಹೋಗುತ್ತಾರೆ. ಗುಂಡೀಚಾ ಮಂದಿರ ಹೋಗಿ ಏನು ರೆಸ್ಪಾಂಡ್ ಮಾಡಿ ನಾನು ಬರ್ತೀನಿ ಒಂದು ಹೂವಿನ ಹಾರನ್ನು ಒಟ್ಟು ಕಟ್ಟಿಕೊಳ್ತಾರೆ. ಅವಾಗ ಲಕ್ಷ್ಮೀದೇವಿ ಸ್ವಲ್ಪ ಸಿಹಿಯಾದ ಕೋಪದಿಂದ ಒಂದು ಜಗನ್ನಾಥ ಮಹಾಪ್ರಭು ನಂದಿಗೂ ರಥವನ್ನು ಒಂದು ಭಾಗವನ್ನು ಮುರಿಯುತ್ತಾಳೆ. ಸೇವಕರಿಗೆ ಹೇಳ್ತಾರೆ ಒಂದು ಭಾಗವನ್ನು ಮುರಿಯುತ್ತಾಳೆ. ಅದನ್ನೇ ಮತ್ತೆ ಜಗನ್ನಾಥ ಮತ್ತೆ ಬೌಢ ರಥಯಾತ್ರೆ ಕೂಡ ಎಲ್ಲರ ಜಗನ್ನಾಥ ಮಹಾಪ್ರಭುಗಳು ಫಸ್ಟ್ ನಿಧಾನ ಹೋಗ್ತಾರೆ ಜಗನ್ನಾಥ ಪ್ರಭುಗಳು. ಅವಾಗ ನಿಧಾನ ರಥಯಾತ್ರೆ ಮುಗಿಸ್ಕೊಂಡು ಮುಂದೆ ಬರುತ್ತಾರೆ. ರಥಯಾತ್ರೆ ಆದ್ಮೇಲೆ ಅವರು ಡೈರೆಕ್ಟಾಗಿ ಶ್ರೀಮಂದಿರಕ್ಕೆ ಹೋಗಲೆ ಸೋನಾವೇಶ ಮತ್ತು ಆಧಾರಪಾನ ಉಂಟು. ಸೋನಾವೇಶ ಅಂದರೆ ಜಗನ್ನಾಥ ಮಹಾಪ್ರಭುಗಳಿಗೆ ಸುಭದ್ರೆ ಮಾತೆಗೆ ಮತ್ತು ಬಲಭದ್ರರಿಗೆ ಬಂಗಾರದ ವೇಷವನ್ನು ಹಾಕ್ತಾರೆ. ಬಂಗಾರ ಆಭರಣದಿಂದ ಅಲಂಕರಿಸುತ್ತಾರೆ. ಅದನ್ನು ಸೋನಾವೇಶ. ಮತ್ತು ಆಧಾರಪಾನ ಅಂದರೆ ಜಗನ್ನಾಥ ಮಹಾಪ್ರಭುಗಳಿಗೆ ದೊಡ್ಡ ದೊಡ್ಡ ಸಿಲಿಂಡರ್ಗಳ ಶೇಪಲ್ಲಿ ಮಡಿಕೆಗಳಲ್ಲಿ ನೈವೇದ್ಯವನ್ನು ಮಾಡಿ ಕಾಸಿ ಭಕ್ತರಿಗೆ ಹಂಚೋದಿಲ್ಲ. ಆ ನೈವೇದ್ಯವನ್ನು ದೇವತೆಗಳಿಗೆ ಪಿಶಾಚಿಗಳಿಗೆ ಅದನ್ನು ಆಗುತ್ತಾರೆ. ಅದನ್ನು ಆಧಾರಪಾನ ಅಂತಾರೆ. ಆಮ್ಯಾಗ ಇನ್ನೊಂದು ಪದ್ಧತಿ ಆಗುತ್ತೆ ನೀಲಾದ್ರಿ ವಿಜಯ ಅಂದರೆ ಸುದರ್ಶನರು ಮತ್ತು ಸುಭದ್ರೆ ಮಾತೆ ಮತ್ತು ಸುಭದ್ರೆ ಮತ್ತು ಬಲಭದ್ರ ಸುದರ್ಶನರು ಮುಂದೆ ಹೋಗುತ್ತಾರೆ. ಆಮ್ಯಾಗ ಯಾವಾಗ ಜಗನ್ನಾಥ ಮಹಾಪ್ರಭುಗಳು ಶ್ರೀಮಂದಿರದಲ್ಲಿ ಆಗುತ್ತಿರ್ತಾರೆ, ಲಕ್ಷ್ಮೀದೇವಿ ಹೇಳ್ತಾಳೆ ಸೇವಕರಿಗೆ ಮಂದಿರದ ಬಾಗಿಲನ್ನು ಬಂದ್ ಮಾಡ್ರಿ ಅಂತ. ಬಂದ್ ಮಾಡಿದಾಗ ಅವಾಗ ಲಕ್ಷ್ಮೀದೇವಿ ಸಿಹಿಯಾದ ಕೋಪವನ್ನು ತೆಗೆದು ರಸಗುಲ್ಲವನ್ನು ತಿನ್ನಿಸಿದ ಮ್ಯಾಗ ಪ್ರೀತಿಯನ್ನು ತೋರಿಸಿದ ಮ್ಯಾಗ ರಸಗುಲ್ಲವನ್ನು ತಿನ್ನಿಸಿ ತೋರಿಸಿದ ಮೇಲೆ ರಸಗುಲ್ಲವನ್ನು ತಿನ್ನಿದ ಮೇಲೆ ಜಗನ್ನಾಥನು ಶ್ರೀಮಂದಿರದಲ್ಲಿ ಕರ್ಕೊಳ್ಳುತ್ತಾರೆ ಲಕ್ಷ್ಮೀದೇವಿಯು. ಇದನ್ನೇ ನೀಲಾದ್ರಿ ವಿಷಯ ಅಂತಾರೆ. ಮತ್ತು ಜಗನ್ನಾಥ ರಥಯಾತ್ರೆ ಎಲ್ಲ ಮಂದಿರದ ರಥಯಾತ್ರೆಗಳಲ್ಲಿ ಯಾವಾಗೂ ಹಳೆಯ ರಥದಲ್ಲಿ ರಥಯಾತ್ರೆ ಮಾಡಿದರೆ ಇಲ್ಲಿ ಹೊಸ ರಥಗಳನ್ನು ತಯಾರಿಸುತ್ತಾರೆ. ಅಕ್ಷಯ ತೃತೀಯಿಂದ ರಥಗಳನ್ನು ತೋರಿಸುತ್ತಾರೆ. ಅವು ಎಷ್ಟು ಫೀಟ್ ಇರ್ತವೆ ಗೊತ್ತೆ? ಜಗನ್ನಾಥ ಮಹಾಪ್ರಭುಗಳ ರಥವನ್ನು 45 ಫೀಟು ಇರುತ್ತೆ. 16 ಚಕ್ರಗಳು ಇರ್ತವೆ. ಸುಭದ್ರಾಮೆಯವ್ರದ್ದು 43 ಫೀಟ್ ಇರುತ್ತೆ. 12 ಚಕ್ರಗಳು ಇರ್ತವೆ ರಥಗೆ. ಬಲಭದ್ರ ರಥವನ್ನು 45 ಫೀಟ್ ಇರುತ್ತೆ. 14 ಚಕ್ರಗಳು ಇರ್ತವೆ. ಇವತ್ತು ನನ್ನ ವಿಡಿಯೋನ ಮುಗಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಜೈ ಹಿಂದ್.